ಕಂಡು ಧನ್ಯನಾದೇನೋ ಕಂಡು ಧನ್ಯನಾದೇನೋ ಬ್ರಹ್ಮಾಂಡವಡಲೋ ಧರಿಸಿದವನ ಕಂಡು ಕಂಡಲ್ಲಿ ಪೂಜೆಗೊಳ್ಳುವ ಪಾಂಡವವರ ಪೊರೆದಂಥವನ ಧನ್ಯನಾದೆ ಉಡುಪಿ ಕೃಷ್ಣನ ಕಣ್ಣಾರೆ ಕಂಡು ಧನ್ಯನಾದೆ ಉಡುಪಿ ಕೃಷ್ಣನ ಗೆಜ್ಜೆ ಕಾಲ್ ಕಡಗ ಪಂಕ್ತಿ ಮಜ್ಜಿಗೆ ಕಡಗೋಲು ಪಿಡಿದು ಗೆಜ್ಜೆ ಕಾಲ್ ಕಡಗ ಪಂಕ್ತಿ ಮಜ್ಜಿಗೆ ಕಡಗೋಲು ಪಿಡಿದು ಹೆಜ್ಜಿ ಪಂಕ್ತಿಲೆ ಪೂಜೆಗೊಳ್ಳುವ ಮುದ್ದು ವೇಷ ಧರಿಸಿದವನ ಧನ್ಯನಾದೆ ಉಡುಪಿ ಕೃಷ್ಣನ ಎಂಟು ಮಠದ ಯತಿಗಳು ತಮ್ಮ ಬಂಟರೆಂದು ಪೂಜೆಗೊಳ್ಳುವ ಕಂಟಕ ಕೌಸಾದಿಗಳನ್ನು ದಂಟು ಮಾಡಿ ಸೀಳಿದವನ ಧನ್ಯನಾದೆ ಉಡುಪಿ ಕೃಷ್ಣನ ಏಸು ಜನ್ಮದ ಸುಕೃತವೋ ಕಮಲೇಶ ವಿಠ್ಠಲರಾಯನು ತನ್ನ ಏಸು ಜನ್ಮದ ಸುಕೃತವೋ ಕಮಲೇಶ ವಿಠ್ಠಲರಾಯನು ತನ್ನ ದಾಸರಿಂದ ಶ್ರೀ ಸಮೇತ ಕೂಸಿನಂದದಿ ಸಲಹಿದವನ ಧನ್ಯನಾದೆ ಉಡುಪಿ ಕೃಷ್ಣನ ಕಣ್ಣಾರೆ ಕಂಡು ಧನ್ಯನಾದೆ ಉಡುಪಿ ಕೃಷ್ಣನ. ಭಗವಂತ ಆಚಾರ್ಯ ನಮ್ಮನ್ನು ಬಿಟ್ಟು ಹೋಗಿಲ್ಲ ರೀ, ನಮ್ಮ ಜೊತೆಗೆ ಇದ್ದಾರೆ, ಇಷ್ಟು ಮಾತ್ರ ಗ್ಯಾರಂಟಿ. ಯಾಕೆ ಅವರಿಂದ ಉಪನ್ಯಾಸಗಳು ಅವೇ ನಮಗೆ ಜ್ಞಾನದೀಪ. ಯಾಕೆ ಈ ಮಾತು ಯಾಕೆ ಹೇಳಿದಂದರೆ, ವೀಣಕ್ಕನ ಆ ಶಕ್ತಿ ಇದೆಯಾ, ತಾಕತ್ತು ಇದೆಯಲ್ಲ, ಅದು ಆಚಾರ್ಯ ಶಕ್ತಿ ಈ ವ್ಯವಸ್ಥೆ. ಆ ಕಾರಣಕ್ಕಾಗಿ ಆಚಾರ್ಯ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲಿರಲಿ, ವೀಣಕ್ಕಗೆ ವಿಶೇಷವಾಗಿ ಆ ಶಕ್ತಿ ಇರಲಿ. ಪ್ರತಿ ವರ್ಷ ಆಚಾರ್ಯ ನೆನಪಿಂದ ಈ ಕಾರ್ಯಕ್ರಮ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಏನು ಮಾತಾಡಿದ ಗೊತ್ತಿಲ್ಲ, ನಿಮ್ಗೆ ಸಂತೋಷ ಮುದ ಅಂತ ಅನಿಸಿರಿ ನನ್ನ ಶ್ರಮ ಸಾರ್ಥಕ. ಇದೆಲ್ಲವೂ ಆಚಾರ್ಯ ಪಾದಗಳ ಸಮರ್ಪಣೆ ಮಾಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು. ಹಿಂದುಗಡೆ ಇರುವುದು ಮಠದ ಕೃಷ್ಣ. ಇವ್ರು ಹಾಡು ಹೇಳುವಾಗ ಅವನೇ ಎದ್ದು ಬಂದನೋ ಅಂತ ಅನುಭವ ಆಗ್ತಾ ಇತ್ತು. ಮತ್ತೆ ಅಂದ್ರೆ ಮಾತನಾಡುವಾಗ ಬರೀ ಮಾತನಾಡ್ತಾರೆ ಅಂತ ಅನ್ಸಿದ್ರು. ಮತ್ತು ಅದೊಂದು ಸತ್ಯ ಗೊತ್ತಿಲ್ಲ ಎಷ್ಟು ಜನ ಒಪ್ಕೊಳ್ತಾರೋ. ಅವರು ಜೊತೆಗೆ ಸಿಕ್ಕಾಗ ಏನೋ ಬೇರೆ ಇರ್ತಿದ್ರಲ್ಲ, ವೇದಿಕೆ ಮೇಲೆ ನಿಂತು ಕೂತ್ಕೊಂಡು ಅವರೊಂದು ಶ್ಲೋಕವನ್ನು ಹೇಳಿ ಆರಂಭ ಮಾಡಿದ್ರೆ ಆಚಾರ್ಯರು ಬೇರೆಯೇ ಆಗ್ಬಿಟ್ಟಿರ್ತಿದ್ರು. ಅದೇನು ಆವಾಹನೆ ಆಗಿರ್ತಿತ್ತೋ, ಏನು ಓತಪ್ರೋತವಾಗಿರುವಂತ ಪ್ರವಾಹ, ಮಾತಿನ ಪ್ರವಾಹ ಹರಿತಿತ್ತೋ ಅದನ್ನ ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗತ್ತೆ ಅಂತ. ಆ ಥರದ ಪ್ರವಾಹ. ಒಂದ್ಸಲ ಒಂದು ಕಾರ್ಯಕ್ರಮ, ಈ ಎಲ್ಲ ಸಾಧನೆ ಏನಿದೆ ಅದು ಆಚಾರ್ಯರಿಂದ ಹರಿದು ಬಂದಂಥದ್ದು. ಅದರ ವೈಭವದ ಈ ಜಲಪಾತವನ್ನು, ಜಲಧಾರೆಯನ್ನ ನೋಡುವಂತ ಅವಕಾಶ ನನಗೆ ನಿಮಗೆ ಸಿಕ್ಕಿದೆ. ಭಗವಂತ ಇಂಥ ಅವಕಾಶವನ್ನ ಕೊಡ್ತಾನೆ ಇರಬೇಕು ಅಂತ ನಾನು ಭಾವಿಸ್ತೀನಿ. ಆಚಾರ್ಯರು 90ರಲ್ಲಿ ಇವತ್ತು ನಾವು ಆಚರಣೆ ಮಾಡುವಾಗ ಇದು ಕಳೆದಿರುವಂಥದ್ದಲ್ಲ, ಹೆಚ್ಚು ಹೆಚ್ಚು ಗಳಿಸಿಕೊಳ್ಳಬೇಕಾಗಿರುವಂಥದ್ದು ಅವರ ವಿಚಾರಧಾರೆಯನ್ನ. ಆಚಾರ್ಯರಂಥವರು ಅವರು ಕಳೆದು ಹೋಗೋದಿಲ್ಲ. ಇವತ್ತು ಡಿಜಿಟಲ್ ಮಾಧ್ಯಮ ಬಂದ ನಂತರ ಯೂಟ್ಯೂಬ್ನಲ್ಲಿ ಯಾವ ಕೇಳಿದ್ರು ನೀವು ಆಚಾರ್ಯರನ್ನ ಕೇಳಬಹುದಾಗಿರುವಂತ ಒಂದು ವ್ಯವಸ್ಥೆ ಏನು ನಿರ್ಮಾಣಗೊಂಡಿದೆ, ಅದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಚಿತ್ರದ ತಯಾರಿಗೆಲ್ಲ ಒಂದಿಷ್ಟು ಸಮಯ ಹೋಗುತ್ತೆ. ಆಗಲೇ ಒಂದು
ಅರ್ಧ ಗಂಟೆ ಹೆಚ್ಚು ತಡವಾಗಿದ್ದೇವೆ. ಆ ಕಾರಣಕ್ಕಾಗಿ ದಯವಿಟ್ಟು ಅನ್ಯಥ ಭಾವಿಸಬಾರದು. ಶ್ರೀರಾಮ ಆಚಾರ್ಯರು ದಯವಿಟ್ಟು ಮಾತಿಗೆ ಬರುವುದನ್ನು ವಾದಿರಾಜ್ ಮುಂದುವರಿಸಬೇಕು. ಶ್ರೀತಾ ಆಯಿತು. ಎಚ್ಚರ ಆದ ನೋಡಿದ್ರೆ ನರಸಿಂಹ ಅಲ್ಲಿ ತನಕ ಪ್ರಹ್ಲಾದ ಅಂದುಕೊಂಡಿದ್ದ ಬ್ರಹ್ಮಾದಿ ದೇವತೆಗಳಿಗೆ ದರ್ಶನ ಕೊಡುವ ನರಸಿಂಹ ನನ್ನಂಥ ಅಲ್ಪನಿಗೆ ಎಲ್ಲಿ ದರ್ಶನ ಕೊಡೋದಕ್ಕೆ ಸಾಧ್ಯ, ನನಗೆ ದೇವರನ್ನು ಕಾಣಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಅಂದುಕೊಂಡು ನೊಂದುಕೊಂಡು ಕನವರಿಸಿಕೊಂಡು ಹಾಗೇ ಮಲಗಿದ್ದ ಪ್ರಹ್ಲಾದನಿಗೆ ನರಸಿಂಹದೇವರು ತೊಡೆಯ ಮೇಲೆ ಎತ್ತಿ ಅಪ್ಪಿಕೊಂಡು ಅವನ ಮೈ ನಡುವಿದಾಗ ಮೈ ರೋಮಾಂಚನ ಆಯಿತು, ಗಾಬರಿ ಆಯಿತು. ನರಸಿಂಹದೇವರು ನಿಜವಾಗಿ ನಾನು ಕಾಣ್ತಾ ಇದ್ದೇನಾ ಮತ್ತೆ ಅಂದುಕೊಂಡ್ರು. ಇಲ್ಲ ಇದು ಕನಸಿನಲ್ಲಾದರೂ ಕಂಡನಲ್ಲ ಅಂತ ಖುಷಿಪಟ್ಟ. ಮತ್ತೆ ಮೊದಲು ಕಾಣಲಿಲ್ಲ ಅನ್ನುವ ವೇದನೆಯಿಂದ ಮೈಮರೆತ, ಈಗ ಕಂಡ ಸುಖದಿಂದ ಮೈಮರೆತ ಪ್ರಹ್ಲಾದ ಮತ್ತೆ ನರಸಿಂಹದೇವರು ಅವನನ್ನು ಎತ್ತಿಕೊಂಡರು, ಮತ್ತೆ ಮೈದಡವಿದರು. ಆಗ ರೋಮಾಂಚನ ಆಯಿತು. ಭಗವಂತ ನಿಜವಾಗಿ ಭಗವಂತನೇ ಬಂದಿದ್ದಾನೆ ಅಂತ ಕನ್ಫರ್ಮ್ ಆಯಿತು. ಭಗವಂತನನ್ನು ನೋಡಿದ ಕೂಡ ಗಾಬರಿ ಆಯಿತು. ಎಂಥ ಸರ್ವೋತ್ತಮನಾದ ಭಗವಂತ, ನಾನು ಅವನ ತೊಡೆಯ ಮೇಲೆ ಕೂತಿದ್ದೇನಲ್ಲ ಅಂತ ಗಾಬರಿಯಾಗಿ ನರಸಿಂಹದೇವರ ತೊಡೆಯನ್ನು ಕೆಳಗೆ ಧುಮುಕಿದಂತೆ. ಆಗ ನರಸಿಂಹದೇವರು ಹೇಳ್ತಾರೆ, ನಿನಗೆ ಸಾಮೀಪ್ಯವನ್ನು ಕೊಡಬೇಕು ಅಂತ ನಾನು ಎತ್ತಿ ಅಪ್ಪಿಕೊಂಡ್ರೆ ಹೆದರ್ಕೊಂಡು ದೂರ ಹೋಗ್ತೀಯಲ್ಲ, ಬಾ ಹತ್ತಿರ ಅಂತ ನರಸಿಂಹದೇವರು ಕರೆದು ಆ ಪ್ರಹ್ಲಾದನನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಮುದ್ದಿಸಿದರು ಅಂತ ನರಸಿಂಹ ಪುರಾಣದಲ್ಲಿ ಒಂದು ಸಂದರ್ಭ. ಒಬ್ಬ ವ್ಯಕ್ತಿ 1 ನಿಮಿಷ, 10 ವ್ಯಕ್ತಿ 1 ನಿಮಿಷ ಬಿಟ್ಟಾಗ 10 ನಿಮಿಷ, ಒಬ್ಬ ವ್ಯಕ್ತಿಗೆ 10 ನಿಮಿಷ ಸಿಕ್ಕುವುದು ನಾವು 1 ನಿಮಿಷ ಮಾಡುವ ತ್ಯಾಗಕ್ಕಿಂತ ದೊಡ್ಡದು ಅಂತ ನನ್ನ ನಂಬಿಕೆ. ಆ ಅರ್ಥದಲ್ಲಿ ಇವತ್ತು ಇಷ್ಟು ಜನ ಕಲಾವಿದರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಗೌರವದಿಂದ ಸ್ವಾಗತಿಸ್ತಾ, ಕವಿತೆಗೆ ಅರ್ಥ ಹೇಳಬಾರ್ದು, ಆದರೆ ಹಕ್ಕೊತ್ತಾಯ ನನ್ನ ತಂಗಿಯದ್ದು, ರಾಘವೇಂದ್ರ ಹೆಗಡೆಯದ್ದು. ಕವಿತೆ ಅರ್ಥವೇ ಆಗುವುದಿಲ್ಲ, ನಾವು ಚಿತ್ರ ಬರೆದದ ಅರ್ಥ ಆಗಲ್ಲ, ನೀವು ಹೇಳಲೇಬೇಕು ಅಂತ ಆ ಪ್ರಾರಬ್ಧಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಸ್ವಗತ ಅನ್ನುವ ಅಪ್ಪನ ಕವಿತೆಯನ್ನು ಮೊದಲಿಗೆ ಆರಂಭಿಸ್ತೇವೆ. ವಿಲಾಸ್ ನಾಯಕ್ ಅವರು ಶೀಘ್ರ ಚಿತ್ರ ರಚಿಸುತ್ತಾರೆ. ಸ್ವಗತ ವಾಸ್ತವಿಕ ಅಪ್ಪ ತನ್ನ ಕುರಿತು ತಾನೇ ಹೇಳಿದ್ದು, ನಾನು ಏನನ್ನೋ ತಂದೆ ಹರಿವಾಣದ ತುಂಬ, ಅದು ತತ್ವವಾದದ ಸತ್ಯ. ನಿಮಗೆ ಬೇಡವಾಯಿತು, ನೀವು ಮೌಢ್ಯದ ಸಂಪ್ರದಾಯದ ಕೊಠಡಿಯೊಳಗೆ ಕತ್ತಲಿನ ಕೂಪದಲ್ಲಿ ಕೂಡುವುದಕ್ಕೆ ಇಷ್ಟಪಟ್ರಿ. ನಿಮಗೆ ಯಾಕೆ ಬೇಕಾಗ್ತದೆ ಬೆಳಕಿನ ಸಹವಾಸ? ಬೆಳಕಿನಿಂದ ಬಂದವನು, ಬೆಳಕಿಗೆ ಸಂದವನು, ಬೆಳಕನ್ನೇ ತಂದವನು ನಿಮಗೆ ದೂರ ದೂರ ಅಂತ ಹೇಳಬೇಕಾದ್ರೆ ಅವರೊಳಗೆ ಎಂಥ ನೋವಿತ್ತು ಅನ್ನುವ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಹಾಡು ಸ್ವಗತ. ಕವಿತಾ ಉಡುಪ ಹಾಡ್ತಾರೆ. ಒಬ್ಬ ಹೊಯ್ಗೆಯಲ್ಲಿ ಆಟ ಆಡುವ ಹುಡುಗ ಹೊಯ್ಗೆ ಕೆಡಿಸಬಹುದು, ಆದರೆ ಕಲಾವಿದ ಹೇಗೆ ಹೊಯ್ಗೆಯನ್ನು ಮರುಳನ್ನು ಕೂಡ ಮರುಳಾಗಿ ಮಾಡುವಂತೆ ಚಿತ್ರಿಸಬಹುದು ಅನ್ನುವ ಒಂದು ಹೊಸ ಪರಿಕಲ್ಪನೆಯನ್ನೇ ಭಾರತದಲ್ಲಿ ಬಹುಶಃ ವಿಶ್ವದಲ್ಲಿ ಪ್ರಥಮ ಬಾರಿಗೆ ಕೊಟ್ಟ ಅಂತಾರಾಷ್ಟ್ರೀಯ ಕಲಾವಿದ ಶ್ರೀ ರಾಘವೇಂದ್ರ ಹೆಗಡೆಯವರು. ಅವರು ಕೂಡ ಹಾಗೆ, ರಾಘು ನೀನು ಬರಬೇಕಪ್ಪ ಅಂದ್ಕೊಳ್ಳೆ, ನೀವು ಎಲ್ಲಿ ಹೇಳ್ತೀರಾ ಬರ್ತೀನಿ, ಎಷ್ಟು ಹೊತ್ತಿಗೆ ಬರಬೇಕಾ ಬರ್ತೀನಿ, ಹೇಗೆ ಅತ್ಯಂತ ಪರಿಶುದ್ಧ ಹೊಸ ಹುಡುಗಿ, ಪೇಟೆಯನ್ನೇ ಕಂಡವಳಲ್ಲ, ಅವಳು ಕಳೆದು ಹೋಗಿದ್ದಾಳೆ. ಎಂಥ ಪೇಟೆ? ಸೋಮವಾರದ ಪೇಟೆ. ಸೋಮ ಚಂದ್ರ ಅಂದರೆ ಈ ಮನಸ್ಸನ್ನು ಆಕರ್ಷಿಸುವ ಪೇಟೆ. ಇಂದ್ರಿಯಗಳ ಸಂತೆಯಲ್ಲಿ ಕಳೆದು ಹೋಗಿರುವ ಈ ಜೀವ ಆ ಭಗವಂತನ ಕಡೆಗೆ ನೋಡಲೇ ಇಲ್ಲ. ಕಳೆದು ಹೋದ ಹುಡುಗಿಯನ್ನು ಹುಡುಕುವುದಕ್ಕೆ ತೊಡಗಿದೆ ಒಳಗಿರುವ ಅಂತರಾತ್ಮ. ಹೇಳಿ ಕೂಗಿ ಕರೀತಿದೆ, ಎಲ್ಲಿದೆ ಅಂತ ಗೊತ್ತಾಗದೆ ಹುಡುಕ್ತಿದ್ದೇನೆ, ನೀವು ಯಾರಾದರೂ ಹುಡುಕಿ ಕೊಡಿ ಅಂತ ಆಲ್ಪರೀತದೆ. ಕಡೆಗೂ ಅಪ್ಪನ ಘೋಷಣೆ ಏನು ಅಂದರೆ, ಹುಡುಗಿ ಸಿಕ್ಕುವ ಹಾಗೆ ಕಾಣುವುದಿಲ್ಲ, ನೀವು ಯಾರಾದರೂ ಹುಡುಕಿ ಕೊಟ್ಟರೆ ಈ ಹುಡುಗಿ ನಿಮಗೆ ಅಂತ ಅಪ್ಪ ಘೋಷಿಸ್ತಾರೆ ಬಹುಮಾನದ ಹಾಗೆ. ಅಪ್ಪ ಎಷ್ಟು ಸತ್ಯದ ಒಳಗಿನವರು ಅಂದರೆ ಅವರಿಗೆ ಚೆನ್ನಾಗಿ ಗೊತ್ತಿದೆ, ಇದನ್ನು ಅವನಲ್ಲದೆ ಇನ್ಯಾರು ಹುಡುಕಬಹುದು, ಇದು ಅವನಿಗೆ ಸಲ್ಲುವುದು, ಆದ್ದರಿಂದ ಈ ಹುಡುಗಿ ನಿಮಗೆ ಅಂತ ಅಪ್ಪ ಮುಕ್ತಾಯ ಮಾಡುವ ಅಧ್ಯಾತ್ಮದ ಒಳಾರ್ಥಗಳನ್ನು ಬಗೆಯುವ ಅತ್ಯಂತ ಸುಂದರವಾದ ತುಂಟಾಟದ ಹಾಡಿನ ಹಾಗೆ ಕೇಳುವ ಹಾಡನ್ನು
ಕವಿತಾ ಉಡುಪ ಹಾಡ್ತಾರೆ. 2 ಹಾಡುಗಳಿಗೂ, ಕವಿತಾಳ ಹಾಡುಗಳಿಗೂ ಗುರುರಾಜ ಮಾರ್ಪಳ್ಳಿ ಸಂಗೀತ ರಾಗ ಸಂಯೋಜನೆ. ಅವನು ಹೇಗೆ ತಾನು ತನ್ನ ವಶದಲ್ಲಿಲ್ಲದೆ ಭಗವಂತನ ಅಧೀನನಾಗಿದ್ದಾಗ ತಾನೇ ಕುರುಡನಾಗಿದ್ದು ತನಗೆ ನಮಗೇನು ಬುದ್ಧಿ ಬರೋದಿಲ್ಲ. ಇವತ್ತು ನಾಳೆ ಹೋಗಲಿಕ್ಕೆ ಸಿದ್ಧರಾದವರಿಗೂ ಕೂಡ ಈ ಲೋಕದ ಆಕರ್ಷಣೆ ಬಿಟ್ಟು ಕೊಡುವಂಥದ್ದಲ್ಲ. ಅಂಥದನ್ನೆಲ್ಲ ಚುಚ್ಚಿ ಹೇಳುವ, ಆದರೂ ಕೂಡ ಒಳಗಿರುವ ಕೋಗಿಲೆ ಅಂತರಾತ್ಮ ಇದ್ದಾನಲ್ಲ, ಅವನು ಕೂಗಿ ಕರೆಯುವುದನ್ನು ನಿಲ್ಲಿಸೋದಿಲ್ಲ.